Hey guys, welcome back to my YouTube channel Vinya Vlogs. For more simple recipes, subscribe my YouTube channel Vinya Vlogs. Thank you. ಮೆಂತ್ಯ ಸೊಪ್ಪು ಮತ್ತು ಮೂಲಂಗಿ ಬಳಸ್ಕೊಂಡು ನೋ ಮಸಾಲ ಸಾರು ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಬೇಕಾಗಿರೋದು 1 ಕಪ್ ದಾಲ್ ತೊಗೊಂಡಿದ್ದೀನಿ ಇಲ್ಲಿ. ಅದಕ್ಕೆ 1 ಸ್ಪೂನ್ ಆಯಿಲು ಹಾಗೆ ಚಿಟಿಕೆ ಅರಿಶಿನ ಹಾಕಿ ಬೇಯಿಸೋದಕ್ಕೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು 3ರಿಂದ 4 ವಿಶಿಲ್ ತಗೋಬೇಕು. ಹಾಗೆ ಸಾರು ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಪಾತ್ರೆ ತಗೊಂಡು ಪಾತ್ರೆ ಬಿಸಿ ಆಗ್ತಿದ್ದ ಹಾಗೆ 1ರಿಂದ 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ, ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, 2ರಿಂದ 3 ಬ್ಯಾಡಗೆ ಮೆಣಸು, 1 ಸ್ಪೂನ್ ಕರಿಬೇವು ಸೊಪ್ಪಿನ ಪೌಡರು, ಇಲ್ಲಿ ಬೇಕಾದರೆ ಸೊಪ್ಪು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಹಾಗೆ 1 ಮೀಡಿಯಮ್ ಈರುಳ್ಳಿ ಹಚ್ಕೊಂಡಿರೋದು, 1 ಮೀಡಿಯಮ್ ಸೈಜ್ದು ಟೊಮೆಟೊ ಹಚ್ಚಿರೋದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಹಚ್ಚಿಟ್ಟಿರುವ ಮೂಲಂಗಿಯನ್ನು ಸೇರಿಸಿ ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಕ್ಲೀನ್ ಮಾಡ್ಕೊಂಡಿರುವ ಮೆಂತ್ಯ ಸೊಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇರಲ್ಲ, ಯಾಕಂದರೆ ನಿಧಾನ ಉರಿಯಲ್ಲಿ ಬೇಯಬೇಕಾದ್ರೆ ಸ್ವಲ್ಪ ಸೊಪ್ಪಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ಸೊಪ್ಪು ಮತ್ತು ಮೂಲಂಗಿ ಬೇಯ್ತಾ ಇದ್ದ ಹಾಗೆ ನಾವೇನು ದಾಲ್ನ ಬೇಯಿಸ್ಕೊಂಡಿದ್ದೀವಿ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಇದೇ ಒಗ್ಗರಣೆಗೆ ನಾವು ಸೇರಿಸ್ಕೋಬೇಕು. ಥಿಕ್ನೆಸ್ ಎಷ್ಟು ಬೇಕು ಅಂತ ಹೇಳಿ ನಿಮ್ಮ ಇಷ್ಟದ ಪ್ರಕಾರ ನೀರು ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಕ್ಕೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿಯ ನೀರು ಹಾಗೆ 1.5 ಸ್ಪೂನ್ ಜೀರಾ ಪೌಡರು, ಸ್ವಲ್ಪ ಪೆಪ್ಪರ್ ಪೌಡರ್, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ಮೂಲಂಗಿ ಮೆಂತ್ಯ ಸೊಪ್ಪಿನ ನೋ ಮಸಾಲ ಸಾರು ರೆಡಿ ಆಗಿಬಿಡುತ್ತೆ. ಸೂಪರ್ ಆಗಿ ಟೇಸ್ಟ್ ಇರುತ್ತೆ. ಇದು ವೈಟ್ ರೈಸ್ಗೆ ಮತ್ತು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಇದಕ್ಕೆ ಜಾಸ್ತಿ ಟೈಮು ತಗೊಳ್ಳಲ್ಲ, ತುಂಬ ಈಸಿಯಾಗಿ ಆಗುತ್ತೆ, ಹೆಲ್ದಿ ಕೂಡ. ಇದೇ ತರಹದ ಸಿಂಪಲ್ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ವಿನ್ಯಾ ವ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಮ್ಮೆ ಸಿಗ್ತೇನೆ. ಥ್ಯಾಂಕ್ ಯು ಆಲ್.